ಇದು ಫಸ್ಟ್ ಆರ್ಡರ್ ಪ್ಲೇಸ್ ಮಾಡ್ತಾ ಇದೀನಿ. ಫುಡ್ ಏನಿದೆ ನೋಡ್ಬೋದಾ? ಫುಡ್ ಹತ್ರ ಎಲ್ಲ ನೋಡಿದ್ರೆ ಕಸ್ಟಮರ್ ರಿಪೋರ್ಟ್ ಮಾಡ್ಬಿಟ್ಟು ನಿನ್ನ ಐಡಿನ ಓಡಿಸ್ತಾರೆ. ಏನಾಗಿತ್ತು? ನೀವು ಯಾವಾಗ ಆರ್ಡರ್ ಪಿಕ್ ಮಾಡಿದ್ದು? ಇಂಜಿನಿಯರಿಂಗ್ ಮಾಡ್ಕೊಂಡು ಫುಡ್ ಡೆಲಿವರಿ ಮಾಡ್ತಿದ್ದಾರೆ. ಕೆಲವು ಕಸ್ಟಮರ್ಸ್ ಹೆಂಗಿರ್ತಾರೆ ಗೊತ್ತಾ, ಸೋಂಬೇರಿಗಳು. ಮನೆ ಏನು 5ನೇ ಫ್ಲೋರ್ ಅವ್ರ ಮನೆ ಬಾಗ್ಲಗೊಂಡು ಕರ್ಸ್ಕೋತಾರೆ. ಸೊ ಇದು 8 days ಅರ್ನಿಂಗ್ಸ್ 12,000. ಎಷ್ಟು ದುಡಿತೀರಾ? 1,500. ಇದು 300 ಮೀಟರ್ ಪಿಕಪ್, ಡ್ರಾಪ್ 500 ಮೀಟರ್. 500 ಮೀಟರ್ ಹೋಗ್ ಬಂದ್ ತಗೊಳಕ್ ಆಗಲ್ಲ ಅನ್ಸುತ್ತೆ. ಈ ತರ ನನಗೂ ಪರಿಸ್ಥಿತಿ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ನಾನು. ಸೆಕೆಂಡ್ ಫ್ಲೋರ್ ನಡ್ಕೊಂಡು ಹೋಗ್ಬೇಕೆ ನಾನು? ಇಲ್ಲ, ಫ್ಲೈಟ್ ಬರುತ್ತಪ್ಪ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ಇವಾಗಿನ ಬೆಂಗಳೂರಲ್ಲಿ ಫುಡ್ ಇಂದ ಬೆಡ್ ವರ್ಗು ಎಲ್ಲ ಆನ್ಲೈನ್ ಡೆಲಿವರಿ. ನಮ್ಮ ಸ್ವಿಗ್ಗಿ, ಝೊಮ್ಯಾಟೊ, ರ್ಯಾಪಿಡೋ, ಜೆಪ್ಟೋ ಈ ತರ ಒಂದಷ್ಟು ಹಲವಾರು ಆನ್ಲೈನ್ ಡೆಲಿವರಿ ಆಪ್ಸ್ ಗಳು ಕೆಲಸ ಮಾಡೋರು ದಿನಕ್ಕೆ ಎಷ್ಟು ದುಡಿಬಹುದು, ಪಾರ್ಟ್ ಟೈಮ್ ಅಲ್ಲಿ ಎಷ್ಟು ದುಡಿಬಹುದು, ತಿಂಗಳಿಗೆ ಎಷ್ಟು ದುಡಿಬಹುದು, ಇದೆಲ್ಲ ಕ್ಯೂರಿಯಾಸಿಟಿ ನಿಮ್ಗೂ ಇದೆ, ನನ್ಗೂ ಇದೆ. ಸೊ ನನ್ನ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನ್ ಕೂಡ ಫುಡ್ ಡೆಲಿವರಿ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಇಂದ ಈವ್ನಿಂಗ್ ಇಲ್ಲ ನೈಟ್ ಗಂಟ ಫುಡ್ ಡೆಲಿವರಿ ಮಾಡ್ತೀನಿ. ಎಷ್ಟು ದುಡಿಬಹುದು ಫುಡ್ ಡೆಲಿವರಿ ಮಾಡಿದ್ರೆ ಅನ್ನೋದು ಇವತ್ತು ನಿಮ್ಗೊಂದು ಕ್ಲಿಯರ್ ಪಿಕ್ಚರ್ ತೋರಿಸ್ತೀನಿ, ಲೈವ್ ಆಗಿ ತೋರಿಸ್ತೀನಿ. ಓಕೆ, ನಾವೀಗ ಫುಡ್ ಡೆಲಿವರಿ ಮಾಡೋದಕ್ಕಿಂತ ಮುಂಚೆ ನನ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ನನ್ನ ಫ್ರೆಂಡ್ ಇದ್ದಾನೆ, ಇವನ ಹೆಸರು ಗುರು ಅಂತ. ಸೊ ಇವನು ಎಜುಕೇಶನ್ ಮುಗಿಸಿ ಫಸ್ಟ್ ಮಾಡಿದ್ದೆ ಫುಡ್ ಡೆಲಿವರಿ. ಒಂದಷ್ಟು ಫುಡ್ ಡೆಲಿವರಿ ಮಾಡ್ದ. ಅದಾದ್ಮೇಲೆ ಕೆಲಸ ಸಿಕ್ಕಿದ್ರು, ಯಾಕಂದ್ರೆ ತುಂಬಾ ಜನಕ್ಕೆ ಎಜುಕೇಶನ್ ಆಗಿದ ತಕ್ಷಣ ಕೆಲಸ ಸಿಗಲ್ಲ. ಏನಂತ ಗುರು? ಕರೆಕ್ಟ್ ಮಗ. ಏನು ಈಗಿನ ಕಾಲದಲ್ಲಿ ಕೆಲಸ ಸಿಗೋದು ತುಂಬಾ ಕಷ್ಟ ಇದೆ. ಇಂಟರ್ವ್ಯೂ ಅಂತೂ ಪಾಸ್ ಆಗೋದು 1 ವಾರ ತಗೊಳುತ್ತೆ ಪ್ರೊಸೆಸ್. ಕೆಲಸ ಸಿಗೋದು ತುಂಬಾ ಕಷ್ಟ ಇದೆ. ಸೊ ಏನೋ ಮಾಡ್ಬೇಕಲ್ಲ ಜೀವನದಲ್ಲಿ. ಬೈಕ್ ಟ್ಯಾಕ್ಸಿ ಮಾಡಕ್ಕೂ ಮುಂಚೆ ಮೊದಲು ಗಾಡಿಗೆ ಒಂದ್ 250 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ರ್ಯಾಪಿಡೋ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಮೊದಲು ಸೇಫ್ಟಿಗೆ ಹೆಲ್ಮೆಟ್ ಧರಿಸ್ಬೇಕು. ಹೆಲ್ಮೆಟ್ ಈಸ್ ಇಂಪಾರ್ಟೆಂಟ್. ಹೆಲ್ಮೆಟ್ ಹಾಕೊಂಡೆ ನಾವು ಯಾವಾಗ್ಲೂ ರೈಡ್ ಮಾಡ್ಬೇಕಾಗುತ್ತೆ. ನಾನ್ ಯಾವಾಗ್ಲೂ ಫುಡ್ ಡೆಲಿವರಿ ಮಾಡ್ಬೇಕಾದ್ರೆ 2 ಕಿಲೋಮೀಟರ್ 3 ಕಿಲೋಮೀಟರ್ ಅನ್ಕೊಂಡು ಯಾವ್ದೇ ಹೆಲ್ಮೆಟ್ ಗಳು ಹಾಕೊಳ್ಳದೆ ಇಲ್ಲೇ ಓಡಾಡ್ತಿದ್ದೆ. ಆತರ ಯಾರು ಮಾಡಕ್ ಹೋಗ್ಬೇಡಿ. ಎಲ್ಲೇ ಹೋದ್ರು ದಯವಿಟ್ಟು ಹೆಲ್ಮೆಟ್ ಹಾಕೊಂಡೆ ರೈಡ್ ಮಾಡಿ. ಯಾಕಂದ್ರೆ ಹೇರ್ ಸ್ಟೈಲ್ ಹಾಳಾಗುತ್ತೆ, ಹಾಳಾಗುತ್ತೆ ಅನ್ಬಿಟ್ಟು ಹೆಲ್ಮೆಟ್ ಹಾಕೊಂಡಿಲ್ಲ ಅಂದ್ರೆ ತಲೆ ಹೋದ್ಮೇಲೆ ಏರ್ಸು ಇರಲ್ಲ, ಹಾಳಾಗಕ್ ಏನು ಇರಲ್ಲ, ಜೀವನನೇ ಹಾಳಾಗೋಗುತ್ತೆ. ಸೊ ಫಸ್ಟ್ ಪ್ರಿಯಾರಿಟಿ ಹೆಲ್ಮೆಟ್ ಹಾಕೊಂಡು ಡ್ರೈವ್ ಮಾಡಿ. ಫಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಬೇಕು. ಇಲ್ಲಿ ಆಫ್ ಡ್ಯೂಟಿ ಅಂತಲ್ಲ ಆನ್ ಮಾಡುವಂತ ಬಟನ್ ಇದೆ, ಅದನ್ನ ಆನ್ ಮಾಡಿದ್ರೆ ಡ್ಯೂಟಿ ಆನ್ ಆಗುತ್ತೆ. ಪರ್ಮಿಷನ್ ಎಲ್ಲ ಕೊಡ್ಬೇಕಾಗುತ್ತೆ, ಲೊಕೇಶನ್ ಆಕ್ಸೆಸ್ ಎಲ್ಲ ಕೊಡ್ಬೇಕಾಗುತ್ತೆ. ಅಲೋ ಆಲ್ ಟೈಮ್ ಅಷ್ಟೇ. ನೀವು ಕೊಟ್ಟಾದ್ಮೇಲೆ ಬ್ಯಾಕ್ ಬರ್ಬೇಕು. ಇದಾದ್ಮೇಲೆ ನೋಡ್ಬೋದು ಇಲ್ಲಿ ಡ್ಯೂಟಿ ಆನ್ ಅಂತ ಬಂತು ನೋಡಿ, ವೇಟಿಂಗ್ ಫಾರ್ ಆರ್ಡರ್ಸ್. ಸೊ ಇದರ ಡ್ಯೂಟಿ ಆನ್ ಮಾಡಾದ್ಮೇಲೆ ನಾವು ಆರ್ಡರ್ ಬೆಳಗ್ಗೆ ವೇಟ್ ಮಾಡ್ಬೇಕು. ಬ್ರೈಟ್ನೆಸ್ ಜಾಸ್ತಿ ಇಲ್ಲ, ಅಷ್ಟೇ ಆನ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡಿ, ಇವಾಗ ನಾವು ಕರೆಂಟ್ಲಿ ಕತ್ರಗುಪ್ಪೆ ಹತ್ರ ಇದೀವಿ. ಆರ್ಡರ್ ಬಿಡಿಸ್ಕೋಬೇಕಂದ್ರೆ ಇಲ್ಲಿ ಹಿಟ್ ಮಾಡುವ ಬನಶಂಕರಿ ಥರ್ಡ್ ಸ್ಟೇಜ್ ಇರುವಂತ ಎಂಪೈರ್ ಹತ್ರ ಹೋಗ್ಬೇಕಾಗುತ್ತೆ. ಅಲ್ಲೇ ಹೋದ್ರೆ ನಮ್ಗೆ ಹತ್ರ ಆರ್ಡರ್ ಬೀಳುತ್ತೆ. ಇಲ್ಲ ಸ್ವಲ್ಪ ದೂರ ಇದ್ರೆ ಬೇರೆ ಬೇರೆ ಕಡೆ ಎಲ್ಲ ಹೇಳ್ಕೊತಾನೆ. ಆರ್ಡರ್ಗಳು ಬೀಳ್ತೈತೆ. ಅದ್ ಹೆಂಗ್ ಗೊತ್ತಾ, ನೀನ್ ಆನ್ ಮಾಡಿದಾಗ ವೀಕೆಂಡ್ ಬೇರೆ ಅಲ್ವಾ, ಫುಡ್ ಡೆಲಿವರಿ ಬಿತ್ತಿಲ್ಲ ನೋಡಿ. ಇಲ್ಲಿ 1 ಕಿಲೋಮೀಟರ್ ಅಕ್ಸೆಪ್ಟ್ ಮಾಡಿದೆ. ಅಯೋಧ್ಯೋಪಚಾರ ಇಲ್ಲೇ ಅದು ಹಿಟ್ ಮಾಡೋದ್ರ ಇರುವಂತ ಅಯೋಧ್ಯೋಪಚಾರ ಇರುವಂತ ಅಯೋಧ್ಯೋಪಚಾರನ ಸ್ಟಾರ್ಟ್ ಮಾಡೋಣ ಬನ್ನಿ. 35 ರೂಪಾಯಿಗೆ 3 ಕಿಲೋಮೀಟರ್ 1 ಕಿಲೋಮೀಟರ್ 2 ಕಿಲೋಮೀಟರ್ ಈ ತರ ಓಡಾಡ್ಬೇಕಾಗುತ್ತೆ. ಏನು ಡೈಲಿ ಡೆಲಿವರಿ ಮಾಡ್ತಾರಲ್ಲ ಅವ್ರ ಜೀವನ ಅಂತ ಪಾಪ ತುಂಬಾ ಕಷ್ಟ ಇದೆ. ಹೆಂಗ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ನಾವೇನೋ ಪಾರ್ಟ್ ಟೈಮ್ ಮಾಡೋದು ಲೆಫ್ಟ್. ಫಸ್ಟ್ ಆರ್ಡರ್ ಅಯೋಧ್ಯೋಪಚಾರಕ್ಕೆ ಬಂದಿದೀವಿ. ಸೊ ಇದನ್ನ ಇವಾಗ ತೋರಿಸ್ಬಿಟ್ಟು ಆರ್ಡರ್ ನ ತಗೊಳ್ಳೋಣ. ಸೊ ಇಲ್ಲಿ ಹೈಲೈಟ್ ಆಗಿದೆಯಲ್ಲ 8920, ಇದು ಆರ್ಡರ್ ನಂಬರ್. ಇದನ್ನ ನಾವು ಹೇಳ್ಬೇಕು ಅವ್ರಿಗೆ. ಡಿಸ್ಪ್ಲೇ ನೋಡ್ಬೇಕು ಯಾವ ಆರ್ಡರ್ ರೆಡಿ ಆಗಿದೆ, ಯಾವ್ದು ರೆಡಿ ಆಗಿಲ್ಲ ಅಂತ ಗೊತ್ತಾಗುತ್ತೆ. ರೆಡಿ ಆಗಿದ್ರೆ ಗ್ರೀನ್ ಇರುತ್ತೆ ಫುಡ್ ರೆಡಿ ಅಂತ, ಇಲ್ಲಾಂದ್ರೆ ಪ್ರಿಪೇರಿಂಗ್ ಅಂತ ಇರುತ್ತೆ ನೋಡಿ. ನಮ್ಮ ಆರ್ಡರ್ ಇವಾಗ ಪ್ರಿಪೇರ್ ಆಗ್ತಿದೆ ನೋಡಿ. ಈಗ ನನ್ನ 12 ಇಂದ 4 ಗಂಟೆ ತನಕ ಒಂದು ಶಿಫ್ಟ್ ಮಾಡ್ತೀನಿ. 4 ಗಂಟೆ ಮನೆಗೆ ಹೋಗ್ಬಿಡ್ತೀನಿ. ಆಮೇಲೆ 7 to 11 ತನಕ ಮಾಡ್ತೀನಿ. 2 ಶಿಫ್ಟ್ ಮಾಡ್ತೀನಿ. ಅದರಲ್ಲಿ ನಾನು ಒಂದು 1800 1900 ಹೌದು ಒಂದಿನಕ್ಕೆ. ವೀಕೆಂಡ್ಸ್ ಮಾತ್ರ ಮಾಡೋದು ನಾವು. ಇನ್ಸೆಂಟಿವ್ ನಿಮ್ಗೆ ಬಂದು ನೀವು ಯಾವ್ದು ಶಿಫ್ಟ್ ಬುಕ್ ಮಾಡ್ತಿರಲ್ಲ ಆ ಶಿಫ್ಟ್ ಕಂಪ್ಲೀಟ್ ಮಾಡ್ಬೇಕು. ಆ ಶಿಫ್ಟ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಇನ್ಸೆಂಟಿವ್ ಬಂದ್ಬಿಡುತ್ತೆ. 8920 ನಮ್ಮ ಆರ್ಡರ್ ಬಂದಿದೆ. ಈಗ ನಮ್ಮ ಆರ್ಡರ್ ಬಂದಿದೆ, ತಗೊಂಡ್ವಿ ನೋಡಿ. ಇದನ್ನ ಇವಾಗ ಎಲ್ಲಿ ಕೊಡ್ಬೇಕು ನಾವು? ನಾವಿಲ್ಲೇ ಬನಶಂಕರಿ ಸೆಕೆಂಡ್ ಸ್ಟೇಜ್ ಹತ್ರ ಕೊಡ್ಬೇಕು. 1 ಕಿಲೋಮೀಟರ್ 2 ಕಿಲೋಮೀಟರ್ ಇದೆ. ಇದನ್ನ ಫೋಟೋ ಕಳಿಸ್ಕೋಬೇಕು ನೋಡಿ, ಅವ್ರಿಗೆ ಫೋಟೋ ಕಳಿಸ್ಬೇಕು ನಾವು. ಇವ್ರಿಗೆ ಕಸ್ಟಮರ್ ಗೊತ್ತಾಗ್ಬೇಕಲ್ಲ ನಾವು ಬರ್ತಾ ಇದೀವಿ ಅಲ್ಲಿ ಅಂತ ಕನ್ಫರ್ಮೇಶನ್ಗೆ ಫೋಟೋ ಕಳಿಸ್ತೀವಿ. ಸೊ ಆ ಫೋಟೋ ಹಾಕ್ಬಿಟ್ಟು ಪಿಕ್ ಅಂತ ಕೊಡ್ಬೇಕು ಅಷ್ಟೇ. ನೆಕ್ಸ್ಟ್ ಅವ್ರದ್ದು ಅಡ್ರೆಸ್ ತೋರಿಸುತ್ತೆ, ಗೋ ಟು ಮ್ಯಾಪ್ಸ್ ಸ್ಟಾರ್ಟ್. ಸೊ ಇಲ್ಲಿಂದ ನಮ್ಗೆ 1.1 ಕಿಲೋಮೀಟರ್ ಇದೆ. 500 ಮೀಟರ್ಸ್ ಇತ್ತಷ್ಟೇ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಅಲ್ಲಿಂದ ಫುಡ್ ತಗೊಂಡ್ವಿ. ಈಗ 1.1 ಕಿಲೋಮೀಟರ್ ಇದೆ. ಎಲ್ಲಂದ್ರೆ ಭುವನೇಶ್ವರ ನಗರ ಪಾರ್ಕ್ ಹತ್ರ. ಪಾರ್ಕ್ ಇಂದ ಮುಂದೆ ಹೋಗ್ಬಿಟ್ಟು ರೈಟ್ ಹೋಗ್ಬೇಕು. 1.1 ಕಿಲೋಮೀಟರ್ ಇದೆ. ಫುಡ್ ಏನಿದೆ ನೋಡ್ಬೋದಾ? ಫುಡ್ ಹತ್ರ ಎಲ್ಲ ನೋಡಿದ್ರೆ ಕಸ್ಟಮರ್ ರಿಪೋರ್ಟ್ ಮಾಡ್ಬಿಟ್ಟು ನಿನ್ನ ಐಡಿನ ಓಡಿಸ್ಬಿಡ್ತಾರೆ. ಸೊ ಆತರ ಯಾರು ಮಾಡಕ್ ಹೋಗ್ಬೇಡಿ.
ಸೊ ಅವ್ರವ್ರ ಪರ್ಸನಲ್ ಏನಾರು ಆರ್ಡರ್ ಮಾಡಿದ್ರೆ ಸೊ ನೋಡೋ ಅಧಿಕಾರ ನಮ್ಗಿರೋದಿಲ್ಲ. ಸೊ ಅದನ್ನ ಓಪನ್ ಮಾಡಂಗಿಲ್ಲ. ಸೊ ತಗೊಂಡೋಗಿ ಕೊಡ್ಬೇಕಷ್ಟೇ. ಅಷ್ಟೇ ನಮ್ ಕೆಲ್ಸ. ವಿತಿನ್ 40 ಮಿನಿಟ್ಸ್ ಅಲ್ಲಿ ನಾವು ಡೆಲಿವರಿ ಮಾಡ್ಬೇಕು. ಇನ್ ಕೇಸ್ ವಿತಿನ್ 40 ಮಿನಿಟ್ಸ್ ಅಲ್ಲಿ ನಾವು ಡೆಲಿವರಿ ಮಾಡಿಲ್ಲ ಅಂದ್ರೆ ಪೆನಾಲ್ಟಿ ಬೀಳುವಂತ ಸಾಧ್ಯತೆಗಳಿರುತ್ತೆ. ಸೊ ನೋಡ್ಕೊಂಡು ಹುಷಾರಾಗಿ ಹೆಲ್ಮೆಟ್ ಎಲ್ಲ ಹಾಕೊಂಡು ಡೆಲಿವರಿ ಮಾಡ್ಬೇಕು ಅಷ್ಟೇ. ಸೊ ಇವಾಗ ಇದು ಎಕ್ಸಾಕ್ಟ್ ಲೊಕೇಶನ್ ತೋರಿಸಿದೆ, ಬಂದಿದೀವಿ. ಸೊ ಇವಾಗ ಇವ್ರಿಗೆ ಕಾಲ್ ಮಾಡ್ಬೇಕು ನಾವು. ಕ್ಲೋಸ್ ಮ್ಯಾಪ್ ರೀಚ್ಡ್. ಸೊ ಕಾಲ್ ಕಸ್ಟಮರ್ ಗೆ ಯಾರು ಯಾವತ್ತು ಕಾಲ್ ಮಾಡಕ್ ಹೋಗ್ಬೇಡಿ. ಇಲ್ಲಿ ಐಕಾನ್ ಇರುತ್ತಲ್ಲ, ಇದಕ್ಕೆ ಹೋಗಿ ಅಲ್ಲಿ ಕಾಲ್ ಕಸ್ಟಮರ್ ಕೊಡಿ. ಅಲ್ಲಿ ರೀಸನ್ ಕೊಡಬೇಕು, ಏನೋ ಒಂದು ರೀಸನ್ ಕೊಡಬೇಕು. ಅನೇಬಲ್ ಟು ಫೈಂಡ್ ಲೊಕೇಶನ್ ಸಬ್ಮಿಟ್. ಹಲೋ ಸರ್, ರ್ಯಾಪಿಡೋ ಇಂದ. ಸೊ ಇದು ಫಸ್ಟ್ ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇವಾಗ ಫೋಟೋ ಹೊಡಿಬೇಕು. ಅಂದ್ರೆ ಇವಾಗ ನಾವು ಫುಡ್ ನ ಡೆಲಿವರಿ ಮಾಡೋದ್ವಲ್ಲ, ಅವ್ರಿಗೆ ಡೆಲಿವರಿ ಮಾಡೋದನ್ನ ಫೋಟೋ ಹಿಡಿದು ಕೊಡ್ಬೇಕಾಯ್ತು. ನಾವ್ ಹಿಡ್ದಿಲ್ಲ. ಸೊ ನೆಕ್ಸ್ಟ್ ಇಂದ ಪಾಲಿಸ್ತೀವಿ, ದಯವಿಟ್ಟು ಕ್ಷಮೆ ಇರ್ಲಿ. ಯಾಕೆ ಫಸ್ಟ್ ಆರ್ಡರ್ ಆಯ್ತು, 35 ರೂಪಾಯಿ ಬಂದಿದೆ ಬ್ಯಾಲೆನ್ಸ್. ಸೊ ಇದು 35 ರೂಪಾಯಿ ನಮ್ಗೆನಾ? 35 ರೂಪಾಯಿ ನಮ್ಗೆ ಸಿಗುತ್ತೆ. ಬಟ್ ಆಕ್ಚುಲಿ ಕಸ್ಟಮರ್ ನಮ್ಗೆ ಏನು, ಅವ್ರು ಬುಕ್ ಮಾಡ್ಬೇಕಾದ್ರೆ 40-45 ಪೇ ಮಾಡಿರ್ತಾರೆ ಡೆಲಿವರಿಗೆ. ಅದರಲ್ಲಿ ಕಮಿಷನ್ ರ್ಯಾಪಿಡೋ ಕಂಪ್ನಿಗೆ ಒಂದು 5ರಿಂದ 10 ರೂಪಾಯಿ ಎಷ್ಟೋ ಹೋಗುತ್ತೆ. ಅದು ಪರ್ಸೆಂಟೇಜ್ ವೈಸ್ ಕಮಿಷನ್ ಹೋಗುತ್ತೆ. ಇನ್ನು ಮಿಕ್ಕಿದು ನಮಗ್ ಬರುತ್ತೆ. ಸೊ ಇದು ಬೈಕ್ ಕ್ಯಾನ್ಸಲ್ ಅಷ್ಟೇ. ಏನು ಬೈಕ್ ಟ್ಯಾಕ್ಸಿ ನಾವು ಮಾಡಕ್ ಹೋಗ್ತಾ ಇಲ್ಲ. ಸೊ ಬರೀ ಫುಡ್ ಡೆಲಿವರಿ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಫುಡ್ ಡೆಲಿವರಿ, ಆಮೇಲೆ ಜೆಪ್ಟೋದು ಗ್ರಾಸರಿ ಡೆಲಿವರಿನೂ ಬೀಳುತ್ತೆ, ಆಮೇಲೆ ಪಾರ್ಸಲ್ ಎಲ್ಲ ಬೀಳುತ್ತೆ ಪೋರ್ಟರ್ದು. ಸೊ ಈಗ ನಾವು ಮೇನ್ ಪಾಯಿಂಟ್ ತಿರ್ಗಾ ಎಂಪರರ್ಗೆ ಹೋಗ್ತೀವಿ. ಯಾಕಂದ್ರೆ ಇಲ್ಲಿ ನಾವು ಸ್ಟಾರ್ಟ್ ಮಾಡಿದ್ರೆ ತಿರ್ಗಾ ಎಲ್ಲೆಲ್ಲ ಅಂದ್ರೆ ಎಲ್ಲಿ ಆರ್ಡರ್ ಬೀಳುತ್ತೆ. ಸೊ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಹೋಗ್ತಿದೀವಿ ಈಗ. ಇವಾಗ ಮತ್ತೆ ನಾವು ಆರ್ಡರ್ ಬಿಡಿಸ್ಕೋಬೇಕಂದ್ರೆ ಇದತ್ರ ಎಂಪೈರ್ ರೆಸ್ಟೋರೆಂಟ್ ಹತ್ರ ಹೋಗ್ಬೇಕು. ಸೊ ಅವಾಗ ನಮ್ಗೆ ವಿತಿನ್ 2 ಕಿಲೋಮೀಟರ್ 3 ಕಿಲೋಮೀಟರ್ ಅಲ್ಲೇ ಬೀಳುತ್ತೆ. ಸೊ ಅಲ್ಲಿಗೆ ಇವಾಗ ನಾವು ಹೋಗೋಣ ಬನ್ನಿ. ಆರ್ಡರ್ ನಮಗ್ ಬಿದ್ದಿರೋದು ಚಂದ್ರ ಲೇಔಟ್ ಪಿಕಪ್ ಹತ್ರನ ಎಂಪರರ್ ರೆಸ್ಟೋರೆಂಟ್. ಇಲ್ಲೇ ಎಂಪೈರ್ ರೆಸ್ಟೋರೆಂಟ್ ನೋಡಬಹುದು. ಈ ಕಿಚನ್ಸ್ ಅಲ್ಲಿ ಸುಮಾರು ಒಂದು 5ರಿಂದ 15 ರೆಸ್ಟೋರೆಂಟ್ಸ್ ಇದೆ. ಸೊ ಇಲ್ಲಿ ನಮ್ಮ 2ನೇ ಆರ್ಡರ್ ಪಿಕ್ ಮಾಡಕ್ ಹೋಗೋಣ. ಹಂಗೂ ಹೋಗ್ಬೋದು, ಹಿಂಗೂ ಹೋಗ್ಬೋದು. ಹಿಂಗೆ ಸೆಕೆಂಡ್ ಆರ್ಡರ್ ಬಂದ್ಬಿಟ್ಟು ಎಂಪರರ್ ರೆಸ್ಟೋರೆಂಟ್ ಅಲ್ಲಿ ಇದೆ. ನಮ್ಗೆ 5040 ಆಗಿಲ್ಲ ಇನ್ನು. ಸೊ ಆಗದೆ ಇರೋ ಕಾರಣ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡ್ಬೇಕು ಇಲ್ಲೇ. ಸೊ ಸೆಕೆಂಡ್ ಡೆಲಿವರಿದು ಫುಡ್ ರೆಡಿ ಇದೆ. ಫಸ್ಟ್ ಇದನ್ನ ನಾವು ಫೋಟೋ ಕಳಿಸ್ಬೇಕು. ಪಿಕ್ಡ್ ಅಂತ ಕಳ್ಸಕ್ಕೂ ಮುಂಚೆ ಒಂದು ಫೋಟೋ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ಸೊ 10 ಮಿನಿಟ್ಸ್ ವೆಯ್ಟ್ ಮಾಡಿದೀವಿ ಫುಡ್ಗೋಸ್ಕರ. ಈಗ ನೆಕ್ಸ್ಟ್ ಫುಡ್ ಡೆಲಿವರಿನ ಮಾಡೋಣ ಬನ್ನಿ. ನೋಡಿ, ಫುಡ್ ಡೆಲಿವರಿ ಮಾಡ್ಬೇಕಂದ್ರೆ ನಮ್ಗೆ ಮೇನ್ ಪ್ರಾಬ್ಲಮ್ ಅಂದ್ರೆ ಈ ಟ್ರಾಫಿಕ್ ಇಲ್ಲೆಲ್ಲ ಓಡಾಡ್ಕೊಂಡು ನಾವು ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಈಗ ನಮ್ಮ ಡೆಸ್ಟಿನೇಷನ್ ಆಲ್ಮೋಸ್ಟ್ 4.5 ಕಿಲೋಮೀಟರ್ ಇದೆ ಚಂದ್ರ ಲೇಔಟ್ಗೆ. ನೋಡಿ, ಟ್ರಾಫಿಕ್ ಅಲ್ಲಿ ತಗ್ಲಾಕೊಂಡು ಒದ್ಲಾಡ್ತಾ ಇದೀವಿ. 15th ಕ್ರಾಸ್ coming or pin OTP Killed it. OTP have to tell. Mail ho gaya OTP. आओ ಲಾಸ್ಟ್ ಆರ್ಡರ್ ನಮ್ಗೆ ನೋಡಿ 52 ರೂಪಾಯಿ ಸಿಕ್ಕಿದೆ. ಅಂದ್ರೆ ಬನಶಂಕರಿಂದ ಚಂದ್ರ ಲೇಔಟ್ 5 ಕಿಲೋಮೀಟರ್ 52 ರೂಪಾಯಿ. 52 ರೂಪಾಯಿ ಟೋಟಲ್ ಅರ್ನ್ ಮಾಡಿರೋದು ನಾವು 87 rupees. ಸೊ 2ನೇ ಆರ್ಡರ್ ಮುಗಿಸ್ಕೊಂಡು 3ನೇ ಆರ್ಡರ್ ವೇಟ್ ಮಾಡ್ತಿದೀವಿ. 2 ಫ್ಲೋರ್ ಹತ್ತಿಸಿದ್ರಲ್ಲ ಮಗ. ಅಲ್ಲ, 2 ಫ್ಲೋರ್ಗೆ ಹಿಂಗ್ ಅಂತ ನೀನು. ನಾನು ಮುಂಚೆ ಎಲ್ಲ ಮಾಡ್ಬೇಕಾದ್ರೆ, ಇವಾಗ್ಲೂ ಅಷ್ಟೇ ವೀಕೆಂಡ್ ಟೈಮ್ ಅಲ್ಲಿ ಮಾಡ್ಬೇಕಾದ್ರೆ 2 ಫ್ಲೋರ್ಗೆ ಹಿಂಗ್ ಮಾಡ್ತಿದ್ದೆ. ನಾನು 5 ಫ್ಲೋರ್ ಅಲ್ಲಿ ಹತ್ಕೊಂಡು ಹೋಗಿದ್ದೀನಪ್ಪ. ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಮಗ. ಎಷ್ಟು ಟೈಮ್ 12 ಗಂಟೆ. 12 ಗಂಟೆ 2 ಅವರ್. 2 ಅವರ್ಗೆ ನಾವು ಮಾಡಿದ್ 2 ಆರ್ಡರ್. ಅರ್ನ್ ಮಾಡಿದ್ದು 87 ರೂಪಾಯಿ ಅಷ್ಟೇ. ಸೊ 3ನೇ ಆರ್ಡರ್ ವೇಟ್ ಮಾಡ್ಬಿಟ್ಟು ನೋಡೋಣ ಏನಾಗುತ್ತೆ ಅಂತ. ಸೊ 3ನೇ ಆರ್ಡರ್ ಪಿಕಪ್ ನಾವು ಬಂದಿದೀವಿ. ರೆಸ್ಟೋರೆಂಟ್ ಹೆಸರು ತಲೈ ರಾಜ್ ಅಂತ. ಆರ್ಡರ್ ನಂಬರ್ 8016. ಫುಡ್ ಇಸ್ ರೆಡಿ. ಫುಡ್ ರೆಡಿ. ಇದೊಂದೇ ಗುರು, ಇಷ್ಟು ಬೇಗ ಸಿಕ್ಕಿದಂದ್ರೆ ಫುಡ್ ಫುಲ್ ಹ್ಯಾಪಿನಾ? ಲಾಟ್ರಿ. ಡ್ರಾಪ್ ಬಂದ್ಬಿಟ್ಟು ಬನಶಂಕರಿ, ತಿರ್ಗಾ PS ಕಾಲೇಜ್ ಬನಶಂಕರಿ. ಹೌದಾ? ಬ್ಯಾಕ್ ಟು ಸೇಮ್ ರೂಟ್. ನಾವು ಬ್ಯಾಕ್ ಟು ಹೋಮ್. ಟಿಕೆಟ್ ಕೊಟ್ಬಿಟ್ಟು ಇದೊಂದು ಫೋಟೋ ಹಿಡ್ಕೊಡ್ಬೇಕಲ್ಲ. ನೋಡಿ, ಇದನ್ನೇ ಮರ್ತು ಬಿಡ್ತೀವಿ ಒಂದೊಂದ್ಸತಿ. ಇಂಜಿನಿಯರಿಂಗ್ ಬಿ 500 ರೂಪಾಯಿ ಮಾಡ್ತೀನಿ ರಾತ್ರಿ ಟೈಮ್. ಇವಾಗ ಸ್ಯಾಟರ್ಡೆ ಸಂಡೇ ಅಲ್ಲ, ಡೈಲಿ ಮಾಡ್ತೀನಿ. ಸೊ ಇಂಜಿನಿಯರಿಂಗ್ ಮಾಡ್ಕೊಂಡು ಫುಡ್ ಡೆಲಿವರಿ ಮಾಡ್ತಿದ್ದಾರೆ. ಸೊ ಯಾವಾಗಿಂದ ಸ್ಟಾರ್ಟ್ ಮಾಡಿದಂದ್ರೆ? ನಾನು ಒಂದು 2 ವೀಕ್ಸ್ ಆಯ್ತು. 2 ವೀಕ್ಸ್ ಆಯ್ತಾ? ಡೈಲಿ 500. ಡೈಲಿ 500. ವಿತೌಟ್ 500 ಮನೆಗೆ ಹೋಗಲ್ಲ ಇವರು.
ಸೊ ಕೆಲಸ ಸಿಗೋ ಗಂಟ ಇದನ್ನ ಮಾಡ್ಬೇಕಂತ ಎಸ್ ಇಲ್ಲ ಅವರು ಓದ್ಕೊಂಡು ಪಾರ್ಟ್ ಟೈಮ್ ಓದ್ಕೊಂಡು ಸೊ ನೋಡಿ ಅವರು ಇಂಜಿನಿಯರಿಂಗ್ ಮಾಡ್ಕೊಂಡು ಲೈಕ್ ಪಾರ್ಟ್ ಟೈಮ್ ತರ ಮಾಡ್ತಾ ಇದಾರೆ. ನಾನು ಅಷ್ಟೇ ಡಿಗ್ರಿಲಿ ಇರ್ಬೇಕಾದ್ರೆ ಫಸ್ಟ್ ಇಯರ್ ಬಿಕಾಮ್ ಇಂದ ಹಿಡಿದು ಫೈನಲ್ ಇಯರ್ ಬಿಕಾಮ್ ವರೆಗೂ ಕಾಲೇಜ್ ಮುಗ್ದಾದ್ಮೇಲೆ ಪಾರ್ಟ್ ಟೈಮ್ ಅಲ್ಲಿ ಮಾಡ್ತಿದ್ದೆ. ಇವರು ಅದೇ ತರ ಮಾಡ್ತಾ ಇದಾರೆ. ಈ ತರ ಮಾಡೋದು ಬೆಸ್ಟ್. ಆರ್ಡರ್ಗೆ ಬೈಕ್ ಬಂದಿದೆ, ಹೆವಿ ಟ್ರಾಫಿಕ್, ಏನೋ ಮಗ ಇದು ಹಿಂಗಾಯ್ತು. ಏನ್ ಮಾಡಕ್ಕಾಗಲ್ಲಪ್ಪ, ಡೆಲಿವರಿ ಲೈಫ್ ಅಂದ್ರೆ ಇದೇ ತರ ಇರುತ್ತೆ. ಕಸ್ಟಮರ್ ಮನೇಲಿ ಎಲ್ಲೋ ಕೂತ್ಕೊಂಡು ಆರಾಮಾಗಿ ಫ್ಯಾನ್ ಕೆಳಗೆ ಕೂತ್ಕೊಂಡು ಬೋಂಡಾ, ಬಜ್ಜಿ, ಇಡ್ಲಿ, ವಡೆ, ಕಬಾಬು, ಬಿರಿಯಾನಿ ಎಲ್ಲ ಒಂದ್ ಕಡೆ ಕೂತ್ಕೊಂಡು ಆರ್ಡರ್ ಮಾಡ್ತಾರೆ. ಗೂಗಲ್ ಪೇ ಪೇಮೆಂಟ್ ಮಾಡ್ತಾರೆ. ಆರ್ಡರ್ ರೆಸ್ಟೋರೆಂಟ್ ಹೋಗುತ್ತೆ. ರೆಸ್ಟೋರೆಂಟ್ ಅನ್ನು ಅಕ್ಸೆಪ್ಟ್ ಮಾಡಿದ್ಮೇಲೆ ಸ್ವಿಗ್ಗಿ ಅವ್ನು ಇಡ್ತಾನಲ್ಲ ಮ್ಯಾನೇಜ್ಮೆಂಟ್ ಅವ್ನು ಕೂತ್ಕೊಂಡು ಆರ್ಡರ್ನ ವಿತಿನ್ ಝೋನ್ ಅಲ್ಲಿ ಯಾರು ಇಡ್ತಾರೆ ಅವ್ರಿಗೆ ಅಸೈನ್ ಮಾಡ್ತಾರೆ. ಹತ್ರ ಯಾರಿರುತ್ತೆ ಅವ್ರಿಗೆ ಕೊಡ್ತಾರೆ. ಯಾರಿಂದ ಲೈಕ್ ಇವಾಗ ಒಬ್ಬನ್ ಕೊಟ್ರೆ 20 ರೂಪಾಯಿ, ಇನ್ನೊಬ್ಬನ್ ಕೊಟ್ರೆ 30 ರೂಪಾಯಿ. ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಸಿಗ್ನಲ್ ಬಿಡ್ತು, ಹೊರಟ್ರೆ ಬಾಯ್. ಮತ್ತೆ ಸಿಗ್ನಲ್ ಬಿತ್ತು ನೋಡಿ. ಇವಾಗ ಅಲ್ಲಿ ಹಿಂದ್ಗಡೆ ಇದ್ವಿ, ಅಲ್ಲಿಂದ ಇಲ್ಲಿಗೆ ಬರೋಷ್ಟ್ರಲ್ಲಿ ಆಲ್ಮೋಸ್ಟ್ 10 ರಿಂದ 15 ನಿಮಿಷ ಆಗಿದೆ. ಫಸ್ಟ್ ಗ್ರೀನ್ ಸಿಗ್ನಲ್ ಬಿತ್ತು, ಆಮೇಲೆ ಸ್ವಲ್ಪ ಒಂದು 100 ಮೀಟರ್ ಪಾಸ್ ಆದ್ವಿ, ಆಮೇಲೆ ಮತ್ತೆ ರೆಡ್, ಮತ್ತೆ ಗ್ರೀನ್ ಆಯ್ತು, ಮತ್ತೆ ರೆಡ್. ನೋಡಿ ನಮ್ ಬೆಂಗಳೂರಲ್ಲಿ ತುಂಬಾ ಟ್ರಾಫಿಕ್ ಇದೆ. ಡೆಲಿವರಿ ಮಾಡೋರಂತೂ ನಿಜ ತುಂಬಾ ತಾಳ್ಮೆಯಿಂದ ಮಾಡ್ಬೇಕು. ತಾಳ್ಮೆ ಕಳ್ಕೊಂಡು ಹೋದ್ರೆ ದುಡಿಯಕ್ಕಾಗಲ್ಲ. ಈ ಆರ್ಡರ್ ಟ್ರಾಫಿಕ್ ಇಂದ ತುಂಬಾನೇ ಲೇಟ್ ಆಗಿತ್ತು. ಅದಕ್ಕೆ ಗುರು ಹೇಳ್ದ ನಾನೇ ಕೊಡ್ತೀನಿ ಕೊಡು, ಮ್ಯಾನೇಜ್ ಮಾಡ್ತೀನಿ ಅಂತ. ಸೊ ಏನ್ ಹೇಳ್ತಾರೆ ಅನ್ಕೊಂಡ್ವಿ. ಆದ್ರೂ ಕಸ್ಟಮರ್ ಸ್ವಲ್ಪ ಬೇಜಾರಲ್ಲಿ ಮಾತಾಡಿದ್ರು. ಸಖತ್ ಲೇಟ್ ಆಯ್ತು. ಏನಾಗಿತ್ತು? ನೀವು ಯಾವಾಗ ಆರ್ಡರ್ ಪಿಕ್ ಮಾಡಿದ್ದು? ಆರ್ಡರ್ ಪಿಕ್ ಮಾಡಿ ಆಯ್ತು 4 ಗಂಟೆ ಮೇಲೆ ಆಯ್ತು. ಟ್ರಾಫಿಕ್ ತುಂಬಾ ಇತ್ತು. ನೋಡ್ರಿ ಊಟ ಮಾಡಕಂತ ಬಂದಿದೀವಿ. ಇವ್ರಂದ್ರು ಆರ್ಡರ್ ಕೊಟ್ಟೆ ಚೆಕ್ಸ್ತವ್ರ ನಮ್ನ. ಸೊ ಇವಾಗ ನಾವು ಡ್ಯೂಟಿನ ಆಫ್ ಮಾಡ್ಬೇಕಾಗುತ್ತೆ. ಡ್ಯೂಟಿನ ಆಫ್ ಮಾಡಿ ಊಟ ಮಾಡ್ಬೇಕಂತ ಹೋಗ್ತಾ ಇದೀವಿ. ನಾನು ಹೇಳಿದ್ನಲ್ಲ, ಟೈಮ್ ವ್ಯಾಲ್ಯೂ ಗೊತ್ತಾಗ್ಬೇಕಂದ್ರೆ ನೀವು ಫುಡ್ ಡೆಲಿವರಿ ಮಾಡ್ಬೇಕು. ಬ್ರೋ ಓಕೆ, 8 days ಅಲ್ಲಿ ನಿಮ್ ಅರ್ನಿಂಗ್ಸ್ ತೋರಿಸಿ ಅನ್ಸುತ್ತೆ. ನಾನು ಬರೀ ಜಾಯಿನ್ ಆಗಿ 2 weeks ಆಗಿದೆ. ಇದು ಫ್ಲಿಪ್ಕಾರ್ಟ್ ಬರೀ 2 weeks ಆಗಿದೆ. ಸೊ ಇದು 8 days ಅರ್ನಿಂಗ್ಸ್ 12,000 ಮಾಡಿರೋದಲ್ವಾ ನೀವು? ಸೊ ಟೈಮಿಂಗ್ಸ್ ಮಾರ್ನಿಂಗ್ 6 to 12 ಇರುತ್ತೆ ಫಸ್ಟ್ ಶಿಫ್ಟ್. ಸೆಕೆಂಡ್ ಶಿಫ್ಟ್ ಈವ್ನಿಂಗ್ 6 to 12 ಇರುತ್ತೆ. ಮಾಡಂಗಿದ್ರೆ 24 hours ಮಾಡಬಹುದು. ಸ್ಟೋರ್ 24 hours ಇರುತ್ತೆ. ಇವಾಗ 4ನೇ ಆರ್ಡರ್ ನಾವು ಬಂದಿರೋದು ಪಿಜ್ಜಾ ಹಟ್. ಬನ್ನಿ ಫಸ್ಟ್ ಪಿಜ್ಜಾ ತಗೊಂಡ್ ಹೋಗಿ ಕೊಡೋಣ. 4ನೇ ಆರ್ಡರ್ ಪಿಕ್ ಮಾಡಿದ್ವಿ, ಪಿಜ್ಜಾ ಹಟ್ ಇಂದ ಪಿಕ್ ಮಾಡಿದೀವಿ. ಇದನ್ನ ನಾವು ಬಿಗ್ ಬಜಾರ್ ಹತ್ರ ಹೋಗಿ ಡೆಲಿವರಿ ಕೊಡಬೇಕು. ಸೊ ಇಲ್ಲೇ OTP ಇಲ್ಲೇ ಇರುತ್ತೆ, 1434 ಹಾಕಿ ಇವಾಗ ಗೋ ಟು ಮ್ಯಾಪ್ ಹಾಕಿ ಹೋಗ್ತಾ ಇರೋದೆ. 4ನೇ ಆರ್ಡರ್ನ ಡೆಲಿವರಿ ಮಾಡಕ್ ನಾವು ಇಲ್ಲಿ ಪಿಜ್ಜಾ ಹಟ್ ಇಂದ ತಗೊಂಡ್ ಬಂದಿದೀವಿ. ವಾಟರ್ ಟ್ಯಾಂಕ್ ಪಾರ್ಕ್ ಹತ್ರ. ನಾಟ್ ರೀಚಬಲ್ ಬಂತಾ? ಹಾ ಸರ್. ಹಾ ಸುಜಿತ್, ಥ್ಯಾಂಕ್ ಯು ಸರ್. ಸೊ ಡೆಲಿವರಿ ಆಗಿದೆ. OTP ಕೇಳ್ತಿದ್ಯಾ? OTP ಇಲ್ಲ, ಏನು ಕೇಳ್ತಿಲ್ಲ. ಸೊ ಲಾಸ್ಟ್ ಆರ್ಡರ್ ನಮ್ಗೆ ಎಷ್ಟು ಬಂದಿದೆ ಅಂದ್ರೆ 31 ರೂಪಾಯಿ ಬಂದಿದೆ. ನಾವು ಎಷ್ಟು ಕಿಲೋಮೀಟರ್? ನಾವು 1 ಕಿಲೋಮೀಟರ್. ರೆಸ್ಟೋರೆಂಟ್ 1 ಕಿಲೋಮೀಟರ್ ಇತ್ತು. ಕತ್ರಗುಪ್ಪೆ ಟು ಬನಶಂಕರಿ ನಾರ್ತ್. ತಗೋಬೇಡ, ರಿಜೆಕ್ಟ್ ಮಾಡು, ಬೇಡ ಸುಮ್ಮನೆ ಲಾಸ್. ನಾವು ರೆಸ್ಟೋರೆಂಟ್ಗೆ 1 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ವಿ. ರೆಸ್ಟೋರೆಂಟ್ ಇಂದ ಕಸ್ಟಮರ್ ಮನೆಗೆ 1 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ವಿ. ಟೋಟಲ್ 2 ಕಿಲೋಮೀಟರ್ಗೆ 31 ರೂಪಾಯಿ ಬಂದಿದೆ. ಇವಾಗ ಮತ್ತೆ ನೆಕ್ಸ್ಟ್ ಆರ್ಡರ್ಗೆ ಹೋಗ್ತಾ ಇದೀವಿ. ನಮ್ ಫುಡ್ ರೆಡಿ ಆಗ್ತಾ ಇದೆ, ಇನ್ನು 2 minutes ಇದೆ. ಗುರು ನನ್ಗೊಂದು ಟೆಕ್ನಿಕ್ ಗೊತ್ತಾಯ್ತು. ಏನ್ ಗೊತ್ತಾ? ನಾವು ಅಲ್ಲೆಲ್ಲ ಹೋಗಿದ್ವಲ್ಲ ಚಂದ್ರ ಲೇಔಟ್ಗೆ, ನಮ್ಮ ಏರಿಯಾದಲ್ಲೇ ನಾವು ತಗೊಂಡ್ರೆ ಡ್ರಾಪ್, ಪಿಕಪ್ ಮತ್ತೆ ಡೆಲಿವರಿ ಆರಾಮಾಗಿ ಕವರ್ ಮಾಡ್ಬೋದು, ಬೇಗ ದುಡ್ಡು ಮಾಡ್ಬೋದು. ಬಟ್ 30 ರೂಪಾಯಿ 40 ರೂಪಾಯಿ ಕೊಡ್ತಾನೆ. ನಾವು ಅಷ್ಟು ದೂರ ಹೋಗಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ 40 ರೂಪಾಯಿ ಇಂಟು 4 ಮಾಡ್ಬಿಡ್ಬೋದಲ್ಲ, 120 ರೂಪಾಯಿ ಅಲ್ಲೇ ಬಂತಲ್ಲ. ಏನ್ ಗೊತ್ತಾ, ಹತ್ತತ್ರ ತಗೊಂಡ್ರೆ ಟೈಮು ಸೇವ್ ಆಗುತ್ತೆ. ಆಮೇಲೆ ದೂರ ಟ್ರಾಫಿಕ್ 3/4 ಗಂಟೆ ತಗೊಂಡ್ವಿ ಒಂದು ಆರ್ಡರ್ ತಗೊಳಕ್ಕೆ. ಮತ್ತೆ ಕೊಟ್ಟಾದ್ಮೇಲೆ ಕಸ್ಟಮರ್ಗೂ ಸ್ಯಾಟಿಸ್ಫೈ ಇಲ್ಲ, ಅವನು ಹೋಗಿತಾನೆ ಯಾಕೆ ಬೇಕಪ್ಪ ಇವೆಲ್ಲ. ಇಲ್ಲಿಲ್ಲೇ ಆರಾಮಾಗಿ ಡೆಲಿವರಿ ಮಾಡ್ಕೊಂಡು ಇರ್ಬೋದು. ಯಾವ ಫ್ಲೋರ್ ಕೇಳು? ಬೇಗ ನೋಡಿ, ಲಿಫ್ಟ್ ಅಲ್ಲಿ ಹೋಗ್ಬೇಕು. ಸೆಕೆಂಡ್ ಫ್ಲೋರ್ ನಡ್ಕೊಂಡು ಹೋಗ್ಬೇಕೆ ನಾನು? ಇಲ್ಲ, ಫ್ಲೈಟ್ ಬರುತ್ತಪ್ಪ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಎಷ್ಟು ವರ್ಷದಿಂದ ಮಾಡ್ತಿದ್ರಾ ಫುಡ್ ಡೆಲಿವರಿ? 2 ಮಂತ್ ಆಯ್ತು. 2021. 2021. 4 ವರ್ಷ ಎಕ್ಸ್ಪೀರಿಯನ್ಸ್. ಇದಕ್ಕೆ ಎಷ್ಟು ದುಡಿತೀರಾ? 1,500. ಪೆಟ್ರೋಲ್ ಎಲ್ಲ ಹೋಗಿ 1,000 ರೂಪಾಯಿ. 1,000 ರೂಪಾಯಿ. 500 ರೂಪಾಯಿ ಪೆಟ್ರೋಲ್ ಅನ್ಕೊಂಡ್ರು 1,000 ರೂಪಾಯಿ ದುಡಿತಾರೆ. ನೀವು? ನಾವು 1,000ನೇ ದುಡಿಯೋದು. ಕತ್ರಗುಪ್ಪೆಯಲ್ಲಿ ಇರುವಂತ ಅನ್ನ ಕೊಟ್ಟಿರಾಗ ಬಂದಿದೀವಿ. ಇದು ನಮ್ಮ 6ನೇ ಡ್ರಾಪ್, 6ನೇ ಫುಡ್ ಡೆಲಿವರಿ. 4447 ID ನಂಬರ್. ಬಟ್ ಇನ್ನು ಫುಡ್ ರೆಡಿ ಆಗಿಲ್ಲ. ಸೊ 5 minutes ನಾವು ವೇಟ್ ಮಾಡ್ಬೇಕು. ನೋಡಿ ಟೈಮರ್ ತೋರಿಸ್ತಿದೆ. ಟೈಮರ್ 3 minutes. 3 ನಿಮಿಷ ವೇಟ್ ಮಾಡ್ಬೇಕು. 3 ನಿಮಿಷದ ಮೇಲೆ 3 ನಿಮಿಷ ಆದ್ಮೇಲೆ ನಮ್ಗೆ 1 ನಿಮಿಷಕ್ಕೆ 50 ಪೈಸೆ ಬರುತ್ತೆ.
ಸೊ ವೆಯ್ಟ್ ಮಾಡೋಣ ಬನ್ನಿ. ಅಂದ್ರೆ ಅವ್ರು ಲೇಟ್ ಮಾಡಿದಷ್ಟು ನಮ್ಗೆ ಪ್ರಾಫಿಟ್. ಅಂದ್ರೆ ಅವ್ರ ಕಡೆ ಓಕೆ. ಹೆಲ್ಮೆಟ್, ಇಲ್ಲಿ ಬ್ಯಾಗ್ ನೋಡಿ. ಬ್ಲಾಗ್ ಮಾಡೋದು ಕಷ್ಟ ಇದೆ. ಬ್ಲಾಗ್ ಮಾಡ್ಕೊಂಡು ಇದನ್ನೆಲ್ಲ ಮಾಡೋದು. ಫಸ್ಟ್ ಆಫ್ ಆಲ್ ವಿಡಿಯೋ ಮಾಡೋದೇ ಕಷ್ಟ ಇದೆ. ಓಕೆನಾ? ವಿಡಿಯೋ ಮಾಡ್ಕೊಂಡು ಫುಡ್ ಡೆಲಿವರಿ ಮಾಡೋದು ಇನ್ನೂ ಕಷ್ಟ. ಆದ್ರೂ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಒಂದ್ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. 7ನೇ ಆರ್ಡರ್ ಬಿತ್ತು. SLV ರಿಫ್ರೆಶ್ಮೆಂಟ್ ಹತ್ರನೇ. ಹಾ, ಪಿಕಪ್ ಕೂಡ ಹತ್ರನೇ ಇದೆ. ಸ್ಟಾರ್ಟ್ ಮಾಡೋಣ, ಬರ್ರಿ ಸ್ಟಾರ್ಟ್ ಮಾಡೋಣ. 7ನೇ ಆರ್ಡರ್ ಪಿಕ್ ಮಾಡ್ದಾ? ಖಾಲಿ ದೋಸೆ. ಖಾಲಿ ದೋಸೆ ಎಷ್ಟು 4 ಗಂಟೆಲಿ ಖಾಲಿ ದೋಸೆ ಆರ್ಡರ್ ಮಾಡವ್ರೆ. 500 ಮೀಟರ್ಗೆ 30 ರೂಪಾಯಿ. ಎತ್ತು ನೀನ್ ಐರಾವತನ ಎತ್ತು. 8ನೇ ಆರ್ಡರ್ ನಮ್ಮ ಏರಿಯಾದಲ್ಲೇ ಬಿದ್ದಿದೆ. ನನ್ಗೆ ಇನ್ನು ಶ್ರೀನಿವಾಸ್ ನಗರ, ನಮ್ಮ ಏರಿಯಾ ಶ್ರೀನಿವಾಸ್ ನಗರ, ನಾವ್ ಹಳೆ ಏರಿಯಾ ಇದು. ಸೊ ಏನಂದ್ರೆ ಒಂದೊಂದ್ಸತಿ ಏನ್ ಅನ್ಸುತ್ತೆ ಅಂದ್ರೆ ಇದು 300 ಮೀಟರ್ ಪಿಕಪ್, ಡ್ರಾಪ್ 500 ಮೀಟರ್. 500 ಮೀಟರ್ ಹೋಗ್ ಬಂದ್ ತಗೊಳಕ್ ಆಗಲ್ವಾ ಅನ್ಸುತ್ತೆ. ಇನ್ನೊಂದ್ಸತಿ ಏನ್ ಅನ್ಸುತ್ತೆ ಅಂದ್ರೆ ಇವ್ರುಗಳು ಆರ್ಡರ್ ಮಾಡೋದ್ರಿಂದಾನೇ ತಾನೆ ಡೆಲಿವರಿ ಬಾಯ್ಸ್ ಗಳಿಗೆಲ್ಲ ಜೀವನ ನಡೆಯೋದು, ಅದು ಅನ್ಸುತ್ತೆ. ಸೊ ರೀಚ್ ಆಗಿದೀವಿ. ಫೋನ್ ಮಾಡೋದಾ? ಬರ್ತಾರಾ? ಓಕೆ ಓಕೆ, ಬರ್ರಿ. ನೋಡ್ಬೋದು ವಿಡಿಯೋದಲ್ಲಿ. ಪುಣ್ಯಕ್ಕೆ ಏನ್ ಗೊತ್ತಾ, ನಾನ್ ಅನ್ಕೊಂಡೆ ಈ ಮನೆ ನೋಡ್ಬಿಟ್ಟು ಗುರು ಮೇಲ್ಗಡೆಲಿ ಮೇಲ್ ಹಾಕೋ ಕ್ಯಾಮ್ರಾ. 5th ಫ್ಲೋರ್ 6ನೇ ಫ್ಲೋರ್ ನಡ್ಕೊಂಡು ಹೋಗ್ಬೇಕಂತ ಬೈಕ್ ಬಂದಿತ್ತು. ಪುಣ್ಯಕ್ಕೆ ಅವರೇ ಬರ್ತಾರೆ ಅಂತ ಹೇಳಿದ್ರು. ಕೆಲವ್ರು ಕಸ್ಟಮರ್ ನೋಡಿ ಪಾಪ ಅವರೇ ಬಂದ್ ತಗೊಂತಾರೆ. ಕೆಲವ್ರು ಆಗಿದ್ರೆ ಬಾಪ 5ನೇ ಫ್ಲೋರ್ ಅಂತ ಹೇಳಿರೋರು. ಟಿಪ್ಸ್ ಇಲ್ಲ, ಏನೂ ಇಲ್ಲ. ಇಲ್ಲಿಗ್ ಬೈಕ್ ಬಂದಿರೋದು ನಮ್ಗೆ. ಸೊ ಪೀಸ್ಫುಲ್ಲಿ ಪಾಪ ಆ ಹುಡುಗಿ ಬಂದಿ ತಗೊಂಡೋದ್ರು. ಈ ತರ ಇದ್ರೆ ಸ್ವಲ್ಪ ಖುಷಿ ಆಗುತ್ತೆ. ಫುಡ್ ಡೆಲಿವರಿ ಬಾಯ್ಸ್ ಕಷ್ಟಗಳ ಅರ್ಥ ಮಾಡ್ಕೋಬೇಕು ನೀವು. ಆರಾಮಾಗಿ ಬಾರೋ, 5ನೇ ಫ್ಲೋರ್ ಬಾರೋ, 6ನೇ ಫ್ಲೋರ್ ಬಾರೋ ಅಂದ್ರೆ ನಡೆಯಕ್ ಆಗಲ್ಲ. ಬೈಕ್ ಓಡಿಸಿ ಕೂತಿ ಅಂಡೆಲ್ಲ ಉರಿ ಬಂದ್ಬಿಟ್ಟಿರ್ತಿದೆ. ಸೊ ನೆಕ್ಸ್ಟ್ ಆರ್ಡರ್ ತಗೊಂಡಿದೀನಿ ಗುರು. ಇದ್ ನೋಡು, ಡೆಲಿವರಿ ಆಯ್ತು. ನೆಕ್ಸ್ಟ್ ಮಿಡ್ ನೈಟ್ ಕೆಫೆಟೇರಿಯಾ ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರನಾ? ಈ ಏರಿಯಾದಲ್ಲೇನೆ ಬೇಜಾನ್ ಆರ್ಡರ್ ಮಾಡ್ತಾ ಇದೀವಿ ನಾವು. ಅದೇ ಖುಷಿ ಇರೋದು. ಏನ್ ಗುರು, ದೂರ ನಮ್ ಶ್ರೀನಿವಾಸ ನಗರದಲ್ಲಿ ಬೇಜಾನ್ ಆರ್ಡರ್ ಮಾಡ್ತೀವಿ. ಇಲ್ಲಿರೋರು ನೋಡ್ಬಿಟ್ಟು ನೀನ್ ಯಾವಾಗ ಬಂದ್ ವಿಡಿಯೋ ಮಾಡಿದೆ ಅನ್ನೋ ತರ ಇರ್ಬೇಕಿದೆ. ಸ್ಟಾರ್ಟ್ ಮಾಡೋಣ. ಮಿಡ್ ನೈಟ್ ಕೆಫೆಟೇರಿಯಾಗ್ ಬಂದಿದೀವಿ, ಶ್ರೀನಿವಾಸ್ ನಗರ. ಬಾ ಮಗ ತಗೊಳ್ಳೋಣ. ಗುರು 5 ನಿಮಿಷದಿಂದ ಆಚೆ ಕೂತಿದೀವಲ್ಲ, ಇನ್ನು ಎಷ್ಟು ನಿಮಿಷ ಕೂತ್ಕೋಬೇಕು? ಏನೇನ್ ಆರ್ಡರ್ ಮಾಡೋರು? 11 ನಿಮಿಷ ಇನ್ನು ವೆಯ್ಟ್ ಮಾಡ್ಬೇಕು. ಎಸ್ಟಿಮೇಟರ್ ಅಷ್ಟೇ, ಇನ್ನು ಎಷ್ಟು ತಗೋದ ಗೊತ್ತಿಲ್ಲ. ಈ ಕಸ್ಟಮರ್ ಆರ್ಡರ್ ಮಾಡಿರೋ ಐಟಮ್ ಗಳು ನೋಡಿ. ಪನ್ನೀರ್ ಮಕ್ಕಾನಿ ಅಂತೆ, ವೆಜ್ ಚೀಸ್ ಸ್ಯಾಂಡ್ವಿಚ್ ಅಂತೆ, ಅರಾಬರಾ ಕಬಾಬ್, ಮ್ಯಾಂಗೋ ಮಿಲ್ಕ್ ಶೇಕ್, ಕೋಲ್ಡ್ ಕಾಫಿ, ಇದೆಲ್ಲ ಪ್ರಿಪೇರ್ ಆಗ್ಬೇಕಾದ್ರೆ ಇನ್ನು ಮಿನಿಮಮ್ 10 ರಿಂದ 15 ನಿಮಿಷ ಆಗುತ್ತೆ. 10 ರಿಂದ 15 ನಿಮಿಷ. ಇದ್ರ ಮುಂದೆ ನಾನು ಮತ್ತೆ ನಮ್ ಗುರು ಹಿಂಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಬೇಕು. ಸೀರಿಯಸ್ ಆಗಿ 20 ನಿಮಿಷ ವೇಟ್ ಮಾಡಿದೀವಿ ಆರ್ಡರ್ಗೆ. ಅಣ್ಣ ಆರ್ಡರ್ ರೆಡಿ ಆಯ್ತಾ? ಕೊಡಿ. 8433 ಆರ್ಡರಾ? ಪನ್ನೀರ್ ಮಂಚೂರಿ ಸ್ಯಾಂಡ್ವಿಚ್, ವೆಜ್ ಚೀಸ್ ಸ್ಯಾಂಡ್ವಿಚ್, ಹರಿಬರಿ ಕಬಾಬು, ಮ್ಯಾಂಗೋ ಮಿಲ್ಕ್ ಶೇಕ್. ಅದೇ. ಇದು 8ನೇ ಆರ್ಡರ್. 800 ಮೀಟರ್ ಇದೆ. ಈಗ ಹೋಗೋಣ ಬನ್ನಿ. ಹಿಂಗ್ ಬಾ. ಡೆಲಿವರಿ ಮಾಡಿ ಸೈಕ್ ಆಗ್ಬಿಟ್ಟು ನಮ್ಮ ಹುಡುಗ. ಯಾಕೆ ಗೇಟ್ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ನಾಯಿ ನೇಮ್ ಏನಂತ ಇದ್ ನೋಡು. ಏನು ರೆಸ್ಪೆಕ್ಟ್ ಇಲ್ವಾ? ಯಾಕೆ ಪಟ್ಟಂತೆ ಇಸ್ಕೊಂಡು ಬಾಗ್ಲಾಕ್ಬಿಟ್ರೆ ಏನ್ ಮಾಡಕ್ಕಾಗಲ್ಲ. ಇದೆಲ್ಲ ನಾವು ಫೇಸ್ ಮಾಡ್ಬೇಕಾಗುತ್ತೆ. ಈ ಆರ್ಡರ್ ಎಷ್ಟು ಬಂತು? ಈ ಆರ್ಡರ್ 45 ರೂಪಾಯಿ. 45 ರೂಪಾಯಿ. 45? ಎಸ್. ಎಷ್ಟು 1 ಕಿಲೋಮೀಟರ್ ಎಷ್ಟು ಬಂತ? ಇದು ನಮ್ಮ 9ನೇ ಆರ್ಡರ್. ಇದಾದ್ಮೇಲೆ ಇನ್ನೊಂದು ಆರ್ಡರ್ ಮಾಡ್ತೀವಿ. 10 ಆರ್ಡರ್. ಇವತ್ತು ಪ್ಲಾನ್ ಬಂದಿದ್ದು 20 ಆರ್ಡರ್ ಅಂತ. ಬಟ್ ಮೋಡ ಎಲ್ಲ ಫುಲ್ ಮುಚ್ಕೊಂಡಿದೆ. ಮಳೆ ಬರೋ ವಾತಾವರಣ ಇರೋದ್ರಿಂದ ಇದು 9ನೇ ಆರ್ಡರ್. ಸಮೋಸಾ ಪಾರ್ಟಿಗೆ ಬಂದಿದೀವಿ. ಸೊ ಇಲ್ಲಿ ನಂಬರ್ ಹೇಳೋಣ ಫಸ್ಟ್. 0943. ಎಷ್ಟು ನಿಮಿಷ ಇದೆ ಇನ್ನು? ಇನ್ನೂ ಇದೆ, ತೋರಿಸ್ತೀವಿ. ಮಾರ್ನಿಂಗ್ ಇಂದ 8 ಆರ್ಡರ್ ಇಂದ ಎಷ್ಟು ದುಡಿದ್ವಿ ಗೊತ್ತಾ? 359 ರುಪೀಸ್. ಇದು 9ನೇ ಆರ್ಡರ್. 10ನೇ ಆರ್ಡರ್ ಒಂದ 450 ರೂಪಾಯಿ ಗಂಟ ದುಡಿತೀವಿ ಅನ್ಕೊಂಡಿದೀವಿ. 500 ಕಂಪ್ಲೀಟ್ ಮಾಡಕ್ ಟ್ರೈ ಮಾಡ್ತೀವಿ. ನೋಡೋಣ ಆರ್ಡರ್ ಸಿಕ್ಕಿದ ಪ್ರಕಾರ.
ನಾವು ದೂರ ಹೋಗಿ ತಪ್ಪು ಮಾಡಿದ್ವಿ ಗುರು ಅಲ್ವಾ, ಚಂದ್ರ ಲೇಔಟ್ಗೆ ಹೋಗಿ ಟೈಮ್ ವೇಸ್ಟ್ ಮಾಡಿದ್ವಿ. ಬಟ್ ಎಲ್ರಿಗೂ ಗೊತ್ತಾಗ್ಬೇಕಲ್ಲ ದೂರದ ಆರ್ಡರ್ ನೋಡಿ, ನೀವು ಕೂಡ ಏನಾರು ಮಾಡಿದ್ರೆ ಸರ್ಕಲ್ ಅಲ್ಲೇ ಮಾಡ್ಕೊಂಡ್ರೆ ನೀವು ಬೇಗ ಬೇಗ ಆರ್ಡರ್ಗಳನ್ನ ಕಂಪ್ಲೀಟ್ ಮಾಡ್ಕೊಬಹುದು. ಹಾಗೆ ದುಡ್ಡು ಸ್ವಲ್ಪ ಕಮ್ಮಿ ಇರುತ್ತೆ, ಬಟ್ ಬೇಗ ಬೇಗ ಕಂಪ್ಲೀಟ್ ಮಾಡ್ಬೋದು. ಸೌಪರ್ಣಿಕನಾ ಇಲ್ಲೇ ಇದೆಯಲ್ಲ ಸೌಪರ್ಣಿಕ. ಈ ತರ ನನಗೂ ಪರಿಸ್ಥಿತಿ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ನಾನು. ಎಲ್ಲವೂ ಚೆನ್ನಾಗೇ ಇತ್ತು, ಇರ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್. ಬಿಡ್ತಾ ಇಲ್ಲ ಗುರು ಇದು ನಮ್ಮನ್ನ. ಸಾಯಂಕಾಲ ಆದ್ಮೇಲೆ ಹೆವಿ ಆರ್ಡರ್ ಬರ್ತೈತೆ. 399 400 rupees ಕಂಪ್ಲೀಟ್ ಮಾಡಿದೀವಿ. ಸೊ 9 ಆರ್ಡರ್ ಆಗಿದೆ, ಇನ್ನು ಒಂದೇ ಒಂದು ಆರ್ಡರ್, ಲಾಸ್ಟ್ ಫೈನಲ್ ಆರ್ಡರ್ ಮುಗಿಸ್ತೀವಿ. ನೋಡೋಣ, ಹತ್ರ ಸಿಕ್ಕಿದ್ರೆ. ಚಾಮರಾಜಪೇಟೆ ದೂರ ತಾನೆ? ರಿಜೆಕ್ಟ್. ನಮ್ಮ ಕೊನೆ ಆರ್ಡರ್ ಸೀತಾ ಸರ್ಕಲ್ ಅಲ್ಲಿರೋ ಬಾಸ್ಕಿನ್ ರಾಬಿನ್ಸ್. ಸೊ ಇಲ್ಲಿ ನಮ್ಮ 10ನೇ ಆರ್ಡರ್ ಕೊನೆ ಆರ್ಡರ್ ಇದೆ. ಸೊ ಇಲ್ಲಿ ಪಿಕ್ ಮಾಡಿ ಡೆಲಿವರಿ ಮಾಡೋಣ ಬನ್ನಿ. ವೆನಿಲಾ ಅಫೇರ್ ಅಂತೆ. ಹುಡುಗಿರ ಅಫೇರ್ ಕೇಳಿದೀನಿ, ಹುಡುಗರ ಅಫೇರ್ ಕೇಳಿದೀನಿ. ಇದೇನಿದು ವೆನಿಲಾ ಅಫೇರ್? ಹಾ, ಐಸ್ ಕ್ರೀಮ್ ಚಾಕ್ಲೇಟ್ ನಮ್ಮದು ಲೈಕ್ ನೇಮ್ ಎಲ್ಲ ಗೊತ್ತಿರಲ್ಲ. 9089 ಅಣ್ಣ ಆರ್ಡರ್ ನಂಬರ್. ಹಾ, 5 ಮಿನಿಟ್ಸ್ ವೆಯ್ಟ್ ಮಾಡ್ಬೇಕು ಈಗ ತಿರ್ಗಾ. ಬ್ಯಾಸ್ಕಿನ್ ರಾಬಿನ್ಸ್ ಅಲ್ಲಿ ನಮ್ಮ ಕೊನೆ ಆರ್ಡರ್ ತಗೊಂಡು ಹೋಗ್ತಾ ಇದೀವಿ. ಹಂಗೆ ತಗೊಂಡು ಹೋಗ್ತಾ, ಇದು ನಮ್ಮ ಕೊನೆ ಆರ್ಡರ್ ಆಗಿರೋದ್ರಿಂದ ಇದನ್ನ ಡೆಲಿವರಿ ಮಾಡಿ ನಾವು ಫೈನಲ್ ಕನ್ಕ್ಲೂಷನ್ ಕೊಡ್ತೀವಿ. ಮನಿ ಹೇಗೆ ಟ್ರಾನ್ಸ್ಫರ್ ಮಾಡೋದಂತ ನಾನು ಗುರು ಹೇಳ್ತೀವಿ. ಸೊ ಇನ್ನೊಂದ್ ಸ್ವಲ್ಪ ದೂರದಲ್ಲಿದ್ದೀರಾ, ಇನ್ನು ಪೂರ್ತಿ ವಿಡಿಯೋ ಮಿಸ್ ಮಾಡದೆ ಹಾಗೆ ನೋಡ್ತಾ ಬನ್ನಿ. ಲಾಸ್ಟ್ ಆರ್ಡರ್ ಈಗ ಮುಗೀತು. ನಮ್ಮ ಅರ್ನಿಂಗ್ಸ್ ನೋಡ್ತೀರಾ, ಇನ್ನೆಲ್ಲ ಅಕ್ಸೆಪ್ಟ್ ಎಲ್ಲ. ಓ ನೋಡಿ, ಸಾಯಂಕಾಲ ಅಲ್ಲ ನೋಡ್ ಮಗ, ಸಾಯಂಕಾಲ ಏನ್ ಆರ್ಡರ್ಸ್ ಬರ್ತಿದೆ ನೋಡಿ. ಬೆಳಗಿಂದ ಇಲ್ದೇ ಇರೋದು, ಸಾಯಂಕಾಲ ಆದ್ರೆ ಆರ್ಡರ್ ಮೇಲೆ ಆರ್ಡರ್. ಮಾಡು ಫೋನ್ ಚಾರ್ಜ್ ಬೇರೆ ನೋಡಿ ನಮ್ಗೆ ಎಷ್ಟಿದೆ. ಅಯ್ಯೋಯ್ಯೋ 5% ಆಫ್ ಕೊಡು. ಡ್ಯೂಟಿ ಆಫ್ ಕೊಡ್ಬೇಕು. ಫೈನಲಿ ಡ್ಯೂಟಿ ಆಫ್ ಮಾಡ್ಬಿಟ್ವಿ. ಈಗ ಅರ್ನಿಂಗ್ಸ್ ನೋಡೋಣ. ಅರ್ನಿಂಗ್ಸ್ ಏನಿದೆ? 435. ಗ್ರೇಟ್ ಅಲ್ಲ ಮಗ, 435. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ನಾವು ಪೆಟ್ರೋಲ್ ನೋಡೋದಾದ್ರೆ ಎಷ್ಟಕ್ಕೆ ಹಾಕ್ಸಿದ್ದು? 250 ರೂಪಾಯಿ ಪೆಟ್ರೋಲ್ ಹಾಕ್ಸಿದಲ್ವಾ? ಹೌದು, 250 ರೂಪಾಯಿ. ಇವಾಗ ಪೆಟ್ರೋಲ್ ನಾವು ಮಿನಿಮಮ್ ಫುಲ್ ಇದೆ. ಅಂದ್ರೆ ನಾವು ಒಂದು 40 ರಿಂದ 50 ಕಿಲೋಮೀಟರ್, ಮ್ಯಾಕ್ಸಿಮಮ್ ಅಂದ್ರೆ 50 ಕಿಲೋಮೀಟರ್ ಒಳಗಡೆನೆ ಸುತ್ತಾಡಿದೀವಿ. 50 ಇಲ್ಲ ಅನ್ಸುತ್ತೆ, ಮೋಸ್ಟ್ಲಿ 50 ಅನ್ಕೊಳ್ಳೋಣ. ಯಾಕಂದ್ರೆ ಅಲ್ಲಿ ಇಲ್ಲಿ ಉಲ್ಟಾ ಪಲ್ಟಾ 20 ರಿಂದ 40 ಕಿಲೋಮೀಟರ್. 40 ಕಿಲೋಮೀಟರ್ ಅನ್ಕೊಳ್ಳಿ. 40 ಕಿಲೋಮೀಟರ್ಗೆ 1 ಲೀಟರ್ ಪೆಟ್ರೋಲ್ ಹೋಗಿರಲ್ಲ. ಯಾಕಂದ್ರೆ ಮೈಲೇಜ್ ಕೊಡೋ ಗಾಡಿಗಳು ಹೋಗಲ್ಲ. 1 ಲೀಟರ್ ಪೆಟ್ರೋಲ್ ಅನ್ಕೊಂಡ್ರೆ 100 ರೂಪಾಯಿ ಖರ್ಚು. 435 ಅಲ್ಲಿ 100 ರೂಪಾಯಿ ಮೈನಸ್ ಮಾಡಿದ್ರೆ 335. ಅದು ನಾವು ವಿಡಿಯೋ ಮಾಡ್ಕೊಂಡು ಮಾಡ್ತಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಟೈಮ್ ಕೊಟ್ಟಿದೀವಿ ವಿಡಿಯೋಸ್ಗೆ. ಹಂಗೆ ಏನಾದ್ರು ನೀವು ಬೆಳಗಿಂದ ನೈಟ್ ಗಂಟ ಮಾಡಿದ್ರೆ ಮ್ಯಾಕ್ಸಿಮಮ್ 1000 ಗಂಟೆ ದುಡಿತೀರಾ ಅಂದ್ರೆ 200 ರೂಪಾಯಿ ಖರ್ಚಾದ್ರೆ 800 ರೂಪಾಯಿ ಆರಾಮಾಗಿ ಕಣ್ ಮುಚ್ಕೊಂಡು ದುಡಿಬಹುದು. ಆದ್ರೆ ಹೇಳೋಷ್ಟು ಈಸಿ ಅಲ್ಲ. ನೀವು ನೋಡಿದಿರಾ, ಟ್ರಾಫಿಕ್ ಆಗಿರ್ಬೋದು, ಲೇಟ್ ಆಗೋದ್ರೆ ಬೈಗಳು ಆಗಿರ್ಬೋದು, ಮತ್ತೆ ಬಿಸಿಲಲ್ಲಿ ಗಾಡಿ ಓಡಿಸೋದು, ಅಲ್ಲಿ ಅಂಗಡಿಗಳಿಗೆ ಹೋಗಿ ವೆಯ್ಟ್ ಮಾಡೋದು, 5 ರಿಂದ 10 ನಿಮಿಷ ವೆಯ್ಟ್ ಮಾಡೋದು, ಮತ್ತೆ ಇಲ್ಲಿ ಬಂದು ಇವ್ರ ಮನೆಗಳು ಹುಡ್ಕೋದು, ಎಲ್ಲಾನು ರಿಸ್ಕ್. ಯಾವ ಕೆಲ್ಸನೂ ಈಸಿ ಅಲ್ಲ, ರಿಸ್ಕ್. ನೀಟಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಮ್ಮ ಅಮೌಂಟ್ ಅಲ್ಲ, ಫಸ್ಟ್ ದಿನ ದುಡ್ದಿರೋದು, ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಅರ್ನಿಂಗ್ಸ್ ಇಲ್ಲಿ ಟೋಟಲ್ ಅರ್ನಿಂಗ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ರ್ಯಾಪಿಡ್ ವ್ಯಾಲೆಟ್ ಬ್ಯಾಲೆನ್ಸ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಸೊ ಇಲ್ಲಿ ಬಂದ್ರೆ ನಿಮ್ಗೆ ಮನಿ ಟ್ರಾನ್ಸ್ಫರ್ ಅಂತ ಇರುತ್ತೆ. ಟ್ರಾನ್ಸ್ಫರ್ ಲೆಫ್ಟ್ ಅಂದ್ರೆ 3 ವಾರದಲ್ಲಿ ನೀವು 3 ಟ್ರಾನ್ಸ್ಫರ್ ಮಾಡ್ಕೋಬಹುದು. ಮನಿ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಇರುತ್ತೆ. ಈ ಬ್ಯಾಂಕ್ ಅಕೌಂಟ್ಗೆ ಏನು ಅಕೌಂಟ್ ಐಡಿ IFSC ಕೋಡ್ ಎಲ್ಲ ಹಾಕ್ಬಿಟ್ಟು ಟ್ರಾನ್ಸ್ಫರ್ ಮಾಡ್ಕೋಬಹುದು. ಈ ಆಪ್ಷನ್ ಬೇಡ ಅಂದ್ರೆ ನಿಮ್ಗೆ UPI ಅಕೌಂಟ್ ಅಂತ UPI ಅಕೌಂಟ್ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನಮ್ಮ UPI ಐಡಿನ ಹಾಕ್ಬೇಕಾಗುತ್ತೆ. ಓಕೆ, ನನ್ನ UPI ಐಡಿ ಒಂದ್ ನಿಮಿಷ. ಕಂಗ್ರಾಚುಲೇಷನ್ಸ್, ಯುವರ್ ಅಕೌಂಟ್ ಆಡೆಡ್ ಸಕ್ಸಸ್ಫುಲಿ. ನಾವು ಯು ಕ್ಯಾನ್ ಟ್ರಾನ್ಸ್ಫರ್ ಯುವರ್ ಅರ್ನಿಂಗ್ ಡೈರೆಕ್ಟ್ ಟು ಯುವರ್ ಅಕೌಂಟ್. ಈ ತರ ಬಂದಾದ್ಮೇಲೆ ಡನ್ ಅಂತ ಹೊಡಿಬೇಕು. ಸೊ ನೋಡಿ, ಇವಾಗ ಇದು ಫಸ್ಟ್ ಒಂದ್ ಇರೋದು IFSC ಕೋಡ್ ಹಾಕಿರೋದು, ಅಂದ್ರೆ ನಂದು ಬ್ಯಾಂಕ್ ಅಕೌಂಟ್ ಹಾಕಿರೋದು. ಸೆಕೆಂಡ್ ಒಂದು UPI ಐಡಿ ಚಂದಂದು. ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಾವು ಟ್ರಾನ್ಸ್ಫರ್ ಇವಾಗ ನೋಡಿ, ಇದು ಟ್ರಾನ್ಸ್ಫರ್ ಮಾಡಾದ್ಮೇಲೆ ವಿತಿನ್ 48 hours ಅಲ್ಲಿ ಬರುತ್ತೆ. ನಮ್ ನಸೀಬ್ ಚೆನ್ನಾಗಿದ್ರೆ ವಿತಿನ್ 2 minutes ಇಲ್ಲ 5 minutes ಅಲ್ಲಿ ಬರುತ್ತೆ. ಟ್ರಾನ್ಸ್ಫರ್ ಕೊಟ್ಟ ಮನಿ ಟ್ರಾನ್ಸ್ಫರ್ ಸಕ್ಸಸ್ಫುಲ್ ಅಂತ ಬಂತು. ಇವಾಗ ಇವನ್ ಅಕೌಂಟ್ಗೆ ನೋಡಿ, ಯುವರ್ ಮನಿ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಫಾರ್ 471 ಡೇಟ್ ಎಲ್ಲ ಬಂದು ಈ ತರ ನೋಡಿ ಅಪ್ರೂವಲ್ ಗೆ ವೇಟ್ ಮಾಡ್ಬೇಕು ಅಷ್ಟೇ. ಇದರ ರ್ಯಾಪಿಡ್ ಕಂಪನಿಯವ್ರು ಕೊಡ್ಬೇಕು. ಈ ತರ ಆದ್ಮೇಲೆ ಡನ್ ಅಂತ ಹೊಡಿಬೇಕಾ ಅಷ್ಟೇ. ಇದು ಏನು ಮನಿ ಟ್ರಾನ್ಸ್ಫರ್ ಆಟೋಮೆಟಿಕ್ ಇದೆಲ್ಲ ಬೇಡ, ನಾಟ್ ನಾವು ಅಂತ ಕೊಡ್ಬೇಕು. ನೋಡಿ, ಇವಾಗ ನಮ್ಮ ರ್ಯಾಪಿಡ್ ವ್ಯಾಲೆಟ್ ಬ್ಯಾಲೆನ್ಸ್ 0 ಆಗಿದೆ.
ಸೊ ನೋಡಿದ್ರಲ್ಲ, ನಮ್ಮ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಫೈನಲ್ ಆಗಿ ಒಂದು 350 ರೂಪಾಯಿ ವರ್ತ್ ಅಂತ ಹೇಳ್ಬೋದು. ಸೊ ಬೆಳಗಿಂದ ನಾವು 11 ಗಂಟೆಗೆ ಲಾಗಿನ್ ಆದ್ರೆ 6 ಗಂಟೆ 6:30 ಗಂಟೆ ಮಾಡಿದ್ವಿ. ಬಟ್ ವಿಡಿಯೋ ಮಾಡ್ಕೊಂಡು ಮಾಡ್ತಿರೋ ಕಾರಣ ನಾವು ಜಾಸ್ತಿ ಹೊತ್ತು ಮಾಡೋಕ್ಕಾಗಿಲ್ಲ. ಬಟ್ ಇಷ್ಟು ಕವರ್ ಮಾಡಿದ್ವಿ. ಇಲ್ಲಿ ಏನ್ ಇಂಪಾರ್ಟೆಂಟ್ ನಾನು ಕಲ್ತಿದ್ದೇನಂದ್ರೆ, ನಿಮ್ಮ ಲೊಕ್ಯಾಲಿಟಿ, ನಿಮ್ಮ ಲೋಕಲ್ ಏರಿಯಾದಲ್ಲೇ ನೀವೇನಾದ್ರೂ ರ್ಯಾಪಿಡೋ, ಫುಡ್ ಡೆಲಿವರಿ ಇದು ಯಾವುದೇ ರೀತಿ ಮಾಡಿದ್ರೆ ನಿಮ್ಗೆ ವರ್ತ್ ಆಗುತ್ತೆ. ದೂರ ಹೋಗ್ತೀರಾ ಅಂದ್ರೆ ಟ್ರಾಫಿಕ್ ಇರೋ ಕಾರಣ ಸೊ ಅಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ. ನಿನ್ಗೇನ್ ಅನ್ಸ್ತು ಗುರು? ಅದೇ ಏನ್ ಗೊತ್ತಾ, ಇವಾಗ ರ್ಯಾಪಿಡ್ ಬಂದ್ರೆ ನೀವು ಯಾವ್ದೇ ಫುಡ್ ಡೆಲಿವರಿ ಫೀಲ್ಡ್ ಬಂದ್ರೆ ಅಷ್ಟೇ, ಹಾರ್ಡ್ ವರ್ಕ್ ಅನ್ನೋದಕ್ಕಿಂತ ಸ್ಮಾರ್ಟ್ ವರ್ಕ್ ತುಂಬಾ ನಿಮ್ಗೆ ಇಲ್ಲಿ ಯೂಸ್ಫುಲ್ ಆಗುತ್ತೆ. ಲೈಕ್ ಇವಾಗ ಏನು ತುಂಬಾ ದೂರ ಹೋಗೋದು ಇದೆಲ್ಲ ಮಾಡಕ್ ಹೋಗ್ಬೇಡಿ. ತುಂಬಾ ಏನೋ ಹತ್ರ ಬರೋ ಆಟೋಗಳನ್ನ ತಗೊಳ್ಳಿ. ತುಂಬಾ ದೂರ ಹೋದ್ರೆ ಟ್ರಾಫಿಕ್, ಬಿಸಿಲು ಇದೆಲ್ಲ ನಿಮ್ಗೆ ಏನೋ ಪೇಷನ್ಸ್ ಹೋಗ್ಬಿಡುತ್ತೆ. ಕೆಲ್ಸದ ಮೇಲೆ ನಿಮ್ಗೆ ಮನಸ್ಸೇ ಇರಲ್ಲ. ಇದಿವಾಗ 2 ಕಿಲೋಮೀಟರ್ 3 ಕಿಲೋಮೀಟರ್ ಒಳಗೆ ತಗೊಂಡ್ರೆ ಲೈಕ್ ಏನೋ ಅರ್ನಿಂಗು ಜಾಸ್ತಿ ಮಾಡ್ಬೋದು, ನಿಮ್ಗೆ ಜಾಸ್ತಿ ದುಡ್ಡು ಬಂದಂಗ ಆಗುತ್ತೆ, ಪೆಟ್ರೋಲ್ ಸೇವ್ ಆಗುತ್ತೆ, ಅಷ್ಟೇ, ಇನ್ನೇನಿಲ್ಲ. ಸೊ ಗುರುದು ಒಂದು ಯೂಟ್ಯೂಬ್ ಚಾನಲ್ ಇದೆ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಏನ್ ನೋಡ್ತಿದ್ದೀರಾ, ಫಿಯರ್ಲೆಸ್ ಅಡ್ವೆಂಚರರ್, ಇದು ಇವಂದು ಯೂಟ್ಯೂಬ್ ಚಾನಲ್. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಮಸ್ತೆ, ಬಾಯ್ ಬಾಯ್ ಗುರು. ಹುಷಾರಾಗಿ ಮನೆಗೆ ಸೇರ್ಕೋ.